ಬ್ಲಿಂಕಿಟ್ ಪರ್ಮನೆಂಟ್ ಜಾಬ್ ಆ್ಯಸ್ ಎ ಕ್ಯಾಪ್ಟನ್ ಫಸ್ಟ್ ಟೈಮ್ ಫಸ್ಟ್ ಶಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಅರ್ಲಿ ಮಾರ್ನಿಂಗ್ 5:36 ಆಗ್ತಾ ಇದೆ. ಸೊ 6 o'clock ನಾನು ಬ್ಲಿಂಕಿಟ್ ಸ್ಟೋರಲ್ಲಿ ಇರ್ಬೋದು. ಸೊ ಐ ಆಮ್ ಗೋಯಿಂಗ್ ಗೈಸ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ನಾನು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಏನು ಅಂತಂದರೆ ನಾನು ಇವತ್ತು ಬ್ಲಿಂಕಿಟ್ ಪರ್ಮನೆಂಟ್ ಜಾಬ್ ಆ್ಯಸ್ ಎ ಕ್ಯಾಪ್ಟನ್ ಫಸ್ಟ್ ಟೈಮ್ ಫಸ್ಟ್ ಶಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಅರ್ಲಿ ಮಾರ್ನಿಂಗ್ 5:36 ಆಗ್ತಾ ಇದೆ. ಸೊ 6 o'clock ನಾನು ಬ್ಲಿಂಕಿಟ್ ಸ್ಟೋರಲ್ಲಿ ಇರ್ಬೋದು. ಸೊ ಐ ಆಮ್ ಗೋಯಿಂಗ್ ಗೈಸ್. ಸೊ ಹಾಗಾಗಿ ನಾನು ಇವತ್ತು ಮಾರ್ನಿಂಗೇ ಬೈ ವಾಕಿಂದನೇ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಶೂಸ್ ಶರ್ಟ್ ನೀಟಾಗಿ ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇಲ್ಲಿ ನೋಡಿ ಪಬ್ಲಿಕ್ನೂ ಜಾಸ್ತಿ ಇಲ್ಲ, ಬಟ್ ಇಷ್ಟು ಮಾರ್ನಿಂಗೇ ಇಷ್ಟು ಶೆಕೆ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಸೊ ಗೈಸ್ ಫೈನಲಿ ಮತ್ತೆ ಇವಾಗ ನಾನು ಸ್ಟೋರಿಗೆ ಹೋಗ್ತೀನಿ. ಸ್ಟೋರಲ್ಲಿ ಸಿಗೋಣ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟ್. ಸೊ ಗೈಸ್ ಫೈನಲಿ ನಾನು ಬ್ಲಿಂಕಿಟ್ ಸ್ಟೋರ್ಗೆ ಎಂಟರ್ ಆಗಿದ್ದೀನಿ. ಆ್ಯಂಡ್ ಇದು ನಮ್ಮ ಸ್ಟೋರ್ ಗೈಸ್. ಆ್ಯಂಡ್ ಇವಾಗ ನಾನು ಫಸ್ಟ್ ಶಿಫ್ಟ್ ಆ್ಯಂಡ್ ಮಾರ್ನಿಂಗ್ ಶಿಫ್ಟು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ಆಫ್ಟರ್ನೂನ್ 3 o'clock ಹೊರಗಡೆ ಬರ್ತೀನಿ ಗೈಸ್. ಆ್ಯಂಡ್ ಅವಾಗ ವೀಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ನೀವು ಸಪೋರ್ಟ್ ಮಾಡ್ತಾನೆ ಇರಿ. ನಾನು ಇಷ್ಟು ವರ್ಕ್ ಇದ್ದರೂ 9 hours ವರ್ಕ್ ಪರ್ ಡೇ, 9 hours ವರ್ಕ್ ಇದ್ರೂ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಇವಾಗ ವರ್ಕಿಗೆ ಹೋಗ್ತೀನಿ. ಆ್ಯಂಡ್ ಮತ್ತೆ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್, ಬಾಯ್. Many hours later. ಸೊ ಗೈಸ್ ಫೈನಲಿ ನಾನು ಈವ್ನಿಂಗ್ ವರ್ಕಿಂದ ಬ್ಲಿಂಕಿಟ್ ವರ್ಕಿಂದ ಹೊರಗಡೆ ಬಂದಿದ್ದೀನಿ ಗೈಸ್. ಆ್ಯಂಡ್ ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್ 6 o'clock ಸ್ಟೋರ್ಗೆ ಎಂಟರ್ ಆಗಬೇಕಿತ್ತು. ಆ್ಯಂಡ್ ಸೊ ನಾನು ಎಂಟರ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ ಡೇ ವರ್ಕ್ನು ಸಕ್ಸಸ್ಫುಲಿ ಮಾಡಿದ್ದೀನಿ. ಏನು ಅಂತಂದ್ರೆ ಗೈಸ್, ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಎಕ್ಸಾಕ್ಟ್ 4 o'clock ಎದ್ದಿದ್ದೀನಿ. ಯಾಕಂತಂದರೆ 6 o'clock ಒಳಗಡೆ ನಾನು ಬ್ಲಿಂಕಿಟಲ್ಲಿ ಇರಬೇಕಿತ್ತು, ಸೊ ಸ್ಟೋರಲ್ಲಿ. ಸೊ ಹಾಗಾಗಿ ಆ್ಯಂಡ್ ನಾನು 4 o'clock ಅಲಾರಾಮ್ ಇಟ್ಕೊಂಡಿದ್ದೆ. ಸೊ ಅದಕ್ಕಾಗಿ ಗೈಸ್ ಮತ್ತೆ ಇವಾಗ 3 o'clock ಹೊರಗಡೆ ಬಂದು ಮಲ್ಕೊಂಡಿದ್ದೆ. ಸೊ 3 o'clock ಹೊರಗಡೆ ಬಂದು ಮನೆಗೆ ಬಂದು ಮಲ್ಕೊಂಡಿದ್ದೆ ಗೈಸ್. ಮತ್ತು ಇವಾಗ ಜಸ್ಟ್ ಎದ್ದೊಳಿ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ಗೋಸ್ಕರ ನಾನು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ವೆಂಕಟೇಶು ಹೋಗ್ತಾ ಇದ್ವಿ. ಬಟ್ ಇವಾಗ ನಾನು ವೆಂಕಟೇಶ್ ಇವಾಗ ಟೀ ಕುಡಕ್ಕಂತ ಹೋಗ್ತಾ ಇದೀವಿ ಗೈಸ್. ನವೋದಯ ಚಾಯ್ ಟವರ್ ಹತ್ರ. ಸೊ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ BRB ಸರ್ಕಲಿಂದ ಅಲ್ಲಿ ವೆಂಕಟೇಶ್ ಬರ್ತಾನೆ. ಸೊ ಅಲ್ಲಿಂದ ನಾನು ವೆಂಕಟೇಶ್ ನವೋದಯಕ್ಕೆ ಹೋಗ್ತಾ ಇದೀವಿ ಗೈಸ್. ಆ್ಯಂಡ್ ಇವತ್ತು ಲಿಟ್ರಲಿ ಫುಲ್ ಟಯರ್ಡ್ ಆಗಿದ್ದೆ ನಾನು. ಸೊ ಹಾಗಾಗಿ ನಾನು ಫುಲ್ಲು ಟಯರ್ಡ್ ಆಗಿದ್ದೆ. ಸೊ ಹಂಗಾಗಿ ನಾನು ಇವತ್ತು ಮತ್ತೆ ಮಧ್ಯಾಹ್ನ ಬಂದು ಸೀದಾ ಊಟ ಮಾಡಿದ್ದೇನೆ, ಸೀದಾ ನಾನು ಮಲ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇವಾಗ ಎದ್ದು ನಾನು ಹೊರಗಡೆ ಬರ್ತಾ ಇದ್ದೀನಿ. ನಾನು ನಮ್ಮ ಫ್ರೆಂಡ್ ಜೊತೆ ವೆಂಕಟೇಶ್ ಜೊತೆ ಚಾಯ್ ಕೊಡೋಕ್ಕಂತ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ BRB ಸರ್ಕಲಿಂದ ನಾನು ಹೋಗ್ತಾ ಇದ್ದೀನಿ.
ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ನಮಗೂ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಯಾಕಂತಂದ್ರೆ ಎಷ್ಟು ಪಬ್ಲಿಕಲ್ಲಿನೂ ಇಲ್ಲಿ ನೋಡಿ ಕ್ಯಾಮ್ರಾ ಹತ್ಕೊಂಡು ಬ್ಲಾಗ್ ಮಾಡ್ಬೇಕಂತಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ, ಬಟ್ ಐ ಡೋಂಟ್ ಕೇರ್ ಗೈಸ್, ಇವೆಲ್ಲ ಕೇರ್ ಏನು ಮಾಡಲ್ಲ. ಸೊ ಇವಾಗ ವೆಂಕಟೇಶ್ ಬರ್ತೇನೆ, ಹೋಗ್ತೀನಿ ಗೈಸ್. ಆ್ಯಂಡ್ ಇನ್ನೂ ವೆಂಕಟೇಶ್ ಅಲ್ಲಿರ್ತಾನೆ, ಎಲ್ಲೋ ಹೋಗೋಣ. ಅಂಕಲ್ ಈ ಕಡೆ. ಸೊ ಗೈಸ್ ಫೈನಲಿ ನಾನು ವೆಂಕಟೇಶ್ ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ, BRB ಸರ್ಕಲ್ ಹನುಮಾನ್ ಮಂದಿರ ಹತ್ರ. ಬಟ್ ವೆಂಕಟೇಶ್ ಇನ್ನೂ ಬಂದಿಲ್ಲ, ಸೊ ವೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಗೈಸ್ ವೆಂಕಟೇಶ್ ಇನ್ನೂ ಬಂದಿಲ್ಲ, ಸೊ ಅವ್ನು ಬಂದಾದ್ಮೇಲೆ ನಾವು ವ್ಲಾಗ್ ಕಂಟಿನ್ಯೂಯೇಷನ್ ಮಾಡ್ತೀನಿ. ಅವ್ನಿಗೆ ಫೋನ್ ಮಾಡಮಂತಂದ್ರೆ ಬಟ್ ಫೋನ್ ಇಲ್ಲ ಗೈಸ್ ಅವನ ಹತ್ರ. ಸೊ ಇವತ್ತು ಸದ್ಯಕ್ಕೆ ಫೋನ್ ಬೇರೆ ಫ್ರೆಂಡ್ಸಿಗೆ ಕೊಟ್ಟಿದ್ದಾನೆ, ಸೊ ಫೋಟೋ ಶೂಟ್ ಮಾಡೋಕೆ ಅವನ ಹತ್ರ ಐಫೋನ್ ಇದೆ. ಸೊ ಹಾಗಾಗಿ ಬಟ್ ಇನ್ನೂ ಬಂದಿಲ್ಲ, ನಾನು ವೇಟ್ ಮಾಡ್ತಾ ಇರ್ತೀನಿ. ನಾನು ವೇಟ್ ಮಾಡೋಂಗ ಅನ್ಸಿದ ಅವ್ನು ಬಂದರೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ ಅನ್ನೋದೇ ಕೂತಿಗೆ. ವೆಂಕಟೇಶ್ ಬಂದಾಗ ಗೈಸ್ ಒಂದು 10 to 15 ಮಿನಿಟ್ಸ್ ವೇಟ್ ಮಾಡ್ತಿದ್ದ ವೆಂಕಟೇಶ್. ಸೊ ಬಂದಾಗ ಆ್ಯಂಡ್ ಇವಾಗ ನಾನು ನಮ್ಮ ಸೀದಾ ಅಲ್ಲಿಗೆ ಚಾಯ್ ಸೂಟ್ ಅವರ್, ನವದೇ ಅಪೋಸಿಟ್ ಚಾಯ್ ಸೂಟ್ ಅವರ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡಿ RTO ಸರ್ಕಲ್ ಸೈಡ್ದಿಂದ ಈ ಕಡೆ ಸೈಡ್ BRB ರೋಡಿಂದ ಆ ಕಡೆ ಒಳಗಡೆ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡಿ ಆ್ಯಂಡ್ ನಾವು ಇಲ್ಲಿಗೆ ಹೋಗ್ತಾ ವೆಂಕಟೇಶ್ ಅವ್ರು PT ಸರ್ ಅವ್ರು ಸಿಕ್ಕಿದ್ರಂತ ಗೈಸ್. ಅವರು ಫ್ಯಾಮಿಲಿ ಮೆಂಬರ್ಸಲ್ಲಿ ಮದುವೆ ಇತ್ತಂತ, ಸೊ ಇನ್ವಿಟೇಷನ್ ಮಾಡಿದ್ರು. ಆ್ಯಂಡ್ ಇಲ್ಲಿ ನೋಡಿ ಮದುವೆ ಇನ್ವಿಟೇಷನ್ ಕಾರ್ಡ್ ದಾರಿಯಲ್ಲಿ ಕೊಟ್ಬಿಟ್ರು ಅವ್ರಿಗೆ. ಸೊ ಆ್ಯಂಡ್ ಇವಾಗ ಇದು ಹಿಡ್ಕೊಂಡೆ ನಾವು ಒಳಗಡೆ ಹೋಗ್ತಿದ್ವಿ. ಆ್ಯಂಡ್ ನೋಡೋಣ ಗೈಸ್, ಆ್ಯಂಡ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ವೀಡಿಯೋಸ್ ನೋಡಿ ಗೈಸ್, ಕೀಪ್ ಸಪೋರ್ಟಿಂಗ್. ಸೊ ಗೈಸ್ ಫೈನಲಿ ಇವಾಗ ನಾವು ಟೀ ಬ್ರೇಕ್ ತೊಗೊಂಡು ಆ್ಯಂಡ್ ಚಾಯ್ ಎಲ್ಲ ಕುಡಿದು ಆ್ಯಂಡ್ ನಾವು ಸೀದಾ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ವೆಂಕಟೇಶ್ ಇವಾಗ ನಾನು BRB ತಲ್ಲಿಂದ ಆ ಕಡೆ ಹೋಗ್ತೇನೆ. ನಾನು ಮಾಣಿಕ್ ನಗರ್ ಗೊತ್ತಾನೆ, ನಾನು ಸೀದಾ ಜೈರಾಬಾದ್ ಗೊತ್ತೀನಿ ಗೈಸ್. ಆ್ಯಂಡ್ ನಾ ಮನೆಗೆ ಹೋಗ್ತೀನಿ. ಆ್ಯಂಡ್ ಈ ವ್ಲಾಗ್ ನಾನು ಮನೆಯಲ್ಲಿನೂ ಸ್ವಲ್ಪ ಇವಾಗ ಕೆಲಸ ಹೇಳಿದ್ದಾರೆ, ಸೊ ಅಮ್ಮನ ಸ್ವಲ್ಪ ಬಜಾರ್ಗೆ ಕರ್ಕೊಂಡು ಹೋಗ್ಬೇಕಂತ. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊತೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಂಡ್ ನಾನು ಗೈಸ್ ಇಷ್ಟು ಶಿಫ್ಟ್ ವೈಸ್ ವರ್ಕ್ ಇದ್ರು 9 ಪರ್ ಡೇ ಅಲ್ಲಿ 9 hours ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟು ವರ್ಕ್ ಮಾಡಿದ್ರು ನನ್ನ ಬ್ಲಾಗ್ಸ್ ಮಾತ್ರ ನಿಂದಿರ್ತಾ ಇಲ್ಲ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್. ಬಾಯ್.